ಇವತ್ತಿನ ಜನಾಕ್ರೋಶ ಸಮಾವೇಶವನ್ನು ತಾಯಿಯ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಂಡು ಕೇಂದ್ರದ ಮಂತ್ರಿಗಳಾದಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದಂತಹ ಸನ್ಮಾನ್ಯ ಅಶೋಕ್ ಕೊಂಡರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಸಿ.ಟಿ. ರವಿಯವರು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರು, ಸಂಸದರು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಮೈಸೂರಿನಿಂದ ಚಾಮುಂಡೇಶ್ವರಿ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಜನಾಕ್ರೋಶ ಸಮಾವೇಶವನ್ನು ಇವತ್ತು ಪ್ರಾರಂಭವನ್ನು ಮಾಡಿದ್ದೇವೆ. ಯಾಕಂದ್ರೆ ಇತ್ತೀಚೆಗೆ ಮುಖ್ಯಮಂತ್ರಿಗಳಿಗೆ ಭಯ ಪ್ರಾರಂಭ ಆಗಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಪದಗ್ರಹಣವನ್ನು ಮಾಡಿರುವಂತದ್ದು ಮೇ 2ನೇ ತಾರೀಕಿಗೆ 2023ರಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರು. ಅವರು ಇತ್ತೀಚೆಗೆ ಸಮಯ ಬಹಳಷ್ಟು ಹತ್ರ ಬರ್ತಾ ಇದೆ. ಇನ್ನ ಬಾಕಿ ಉಳಿದಿರುವಂತ ದಿನಗಳಷ್ಟು 227 ದಿನಗಳ ಕಾಲ ಅವರು ಇನ್ನ ಬಾಕಿ ಉಳಿದಿದೆ. 227 ದಿನಗಳ ನಂತರ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕಾಗಿದೆ. ಸಿದ್ದರಾಮಯ್ಯನಿಗೆ ಚಿಂತೆ ನವೆಂಬರ್ 20 ತನಕ ಅವ್ರ ಅಗ್ರಿಮೆಂಟ್ ಇರೋ ಕಾರಣ ಅದ್ರ ಪ್ರಕಾರ 2.5 ವರ್ಷಗಳು ಮುಗಿದೋಗುತ್ತೆ. ಅವರು ನವೆಂಬರ್ 20 ಚಿಂತೆಯನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರಿಗೇನು ಚಿಂತೆ, ಅವ್ರಿಗೆ ಮುಖ್ಯಮಂತ್ರಿಗಳು ಆಗಬೇಕಂತೇಳಿ ಕುರ್ಚಿಯ ಚಿಂತೆ ಹೊತ್ಕೊಂಡಿದೆ. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೇನು ಚಿಂತೆ ಹೊಂದಿದೆ, ಅವರು ಸಣ್ಣ ಖರ್ಗೆ ಅವ್ರನ್ನ ಡಿ.ಸಿ.ಎಂ ಮಾಡಬೇಕಂತೇಳಿ ದೊಡ್ಡ ಖರ್ಗೆ ಅವರು ಚಿಂತೆಯನ್ನು ಮಾಡ್ತಾ ಇದಾರ. ಪರಮೇಶ್ವರ್ ಅವ್ರಿಗೇನು ಚಿಂತೆ, ಈ ರಾಜ್ಯದ ಪುನಃ ಮುಖ್ಯಮಂತ್ರಿಗಳು ಆಗ್ಬೇಕಂತೇಳಿ ಚಿಂತನೆಯನ್ನು ಮಾಡ್ತಾ ಇದಾರ. ಸತೀಶ್ ಜಾರಕಿಹೊಳಿ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವ್ರಿಗೇನು ಚಿಂತೆ, ಕೆಪಿಸಿಸಿ ಅಧ್ಯಕ್ಷರಾಗಬೇಕಂತೇಳಿ ಚಿಂತೆ. ಅದೇ ರೀತಿಯಲ್ಲಿ ನಮ್ಮ ರಾಜಣ್ಣ ಅವ್ರಿಗೇನು ಚಿಂತೆ, ಸದನದಲ್ಲಿ ಇವತ್ತು ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ ಚಿಂತೆಯಲ್ಲಿ ಇವತ್ತು ಕಾಂಗ್ರೆಸ್ಸಿನ ಶಾಸಕರದ ಚಿಂತೆ ಏನು, ನಮ್ಮ ಕ್ಷೇತ್ರಕ್ಕೆ ಯಾವುದೇ ಅನುದಾನ ಬರ್ತಾ ಇಲ್ಲದ ಚಿಂತೆ ಇದೆ. ಜನರಿಗೆ ಏನು ಚಿಂತೆ ಆಗ್ತದೆ ಅಂದ್ರೆ ಇವತ್ತು ಬೆಲೆ ಏರಿಕೆ ಚಿಂತೆ ಆಗಿದೆ. ಅದಕ್ಕೋಸ್ಕರವಾಗಿ ಮೈಸೂರಿನಿಂದ ಜನಾಕ್ರೋಶ ಸಮಾವೇಶ. ಆದರೆ ಒಟ್ಟಾರೆಯಾಗಿ ಇವತ್ತು ಸರ್ಕಾರದಲ್ಲಿದ್ದಂತ ಯಾರಿಗೂ ಕೂಡ ಸಮಾಧಾನ ಇಲ್ಲ, ಜನರು ಕೂಡ ನೆಮ್ಮದಿ ಇಲ್ಲದಂತೆ ಇವತ್ತು ಜೀವನವನ್ನು ನಡೆಸ್ತಾ ಇದೀವಿ. ಬಹುಶಃ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇಡೀ ದೇಶದಲ್ಲಿ ನೋಡ್ತಾ ಇದ್ರಿಗಿನ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿ ಹಾಲಿಂದ ಆಲ್ಕೋಹಾಲ್ ತನಕ ಎಲ್ಲ ದಿನನಿತ್ಯ ವಸ್ತುಗಳು ಎಲ್ಲವನ್ನು ಕೂಡ ಜಾಸ್ತಿ ಮಾಡಿ ಇದು ಬಿಟ್ಟಿಲ್ಲಪ್ಪ ಅನ್ನದಂತೆ ಬಹುಶಃ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಗಿನ್ನಿಸ್ ದಾಖಲೆಯನ್ನು ಮರೆಯುವಂತ ಕೆಲಸ ಮಾಡ್ತಾರೆ. ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿಕೋಸ್ಕರವಾಗಿ ಅವ್ರು ಹೇಳ್ತಿರ್ತಾರೆ. ನಾನು ಯಾವತ್ತಿದ್ರು ಕೂಡ 16 ಬಜೆಟ್ಗಳನ್ನು ಮಾಡಿಸಿದ್ದೀನಿ. ಏನು ಮಾಡಿಯಪ್ಪ ಸಿದ್ದರಾಮಯ್ಯನವರೇ, ಇವತ್ತು ತಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿ 4 ಲಕ್ಷ ಬಜೆಟ್ ಅನ್ನು ಮಾಡಿಸಿದ್ರಿ. 4 ಲಕ್ಷ ಬಜೆಟ್ ಅನ್ನು ಮಾಡಿಸಿ 2 ಲಕ್ಷ ಕೋಟಿ ಇವತ್ತು ಸಾಲವನ್ನು ಮಾಡಿದ್ರಿ. ನಮ್ಮೆಲ್ಲರ ತಲೆ ಮೇಲೆ ಒಬ್ಬೊಬ್ಬರ ತಲೆ ಮೇಲೆ ಸಾಲ ಎಷ್ಟಿದೆ ಅಂದ್ರೆ 1.5 ಲಕ್ಷ ಸಾಲವನ್ನು ಓಡಿಸಿದ್ವಿ. ನಮಗಂತೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬೆಲೆ ಏರಿಕೆ ಜಾಸ್ತಿ ಆಗ್ತದ. ಹೋಟೆಲ್ ಅಲ್ಲಿ ಹೋಗಿ ದೋಸೆ ತಿನ್ನಕ್ಕಾಗಿಲ್ಲ, ಬೆಳಗ್ಗೆ ಎದ್ದು ಹಾಲು ತರಕ್ಕಾಗ್ತಾ ಇಲ್ಲ, ಇವತ್ತು ಏನು ನಾವು ಹೋಗಿ ಔಷಧಿಗಳು ತರಕ್ಕಾಗ್ತಾ ಇಲ್ಲ, ಆಸ್ಪತ್ರೆದಲ್ಲಿ ಅಡ್ಮಿಟ್ ಮಾಡಿ ಚಾರ್ಜ್ಗಳು ಕಟ್ಟಕ್ಕಾಗ್ತಾ ಇಲ್ಲ. ಎಲ್ಲ ಕೂಡ ಬೆಲೆ ಏರಿಕೆ ಜಾಸ್ತಿ ಆಗಿ ನಮ್ಮ ಬದುಕೆ ರಾತ್ರಿ ನಮ್ಮ ಜೋಶಿ ಸಾಹೇಬ್ರೆ ಹೇಳ್ತಾರ, ರಾತ್ರಿ ಏನು ಔಷಧ ತಗೊಂತೀವೋ ಅದು ಕೂಡ ಇವತ್ತು ಜಾಸ್ತಿ ಆಗಿದೆ. ಅದು ಕೂಡ ಇವತ್ತು ತಗೋದಿಲ್ಲ ಅಂತ ಮಾಡ್ತಾರೆ. ಯಾರು ನೆಮ್ಮದಿಯಿಂದ ಇದ್ದಾರ? ಯಾರು ಕೂಡ ನೆಮ್ಮದಿಯಿಂದ. ಅದಕ್ಕೋಸ್ಕರವಾಗಿ ಈ
ದಲಿತ ಜನರು ಇವತ್ತು ಬೀದಿಗಿಳಿದಾರ. ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ನೇತೃತ್ವದಲ್ಲಿ ಬೀದಿಗಿಳಿದಾರ. ಅಶೋಕಣ್ಣನವರು, ಚಲುವಣ್ಣ ನಾರಾಯಣ ಸ್ವಾಮಿಯವರು ಸದನದಲ್ಲಿ ಪ್ರಯತ್ನ ಮಾಡಿದ್ರು. ನಮ್ಮ ರವಿಯಣ್ಣರು ಸೇರಿ ಅವರೆಲ್ಲರಿಗೂ ಸೇರಿ ಸದನದಲ್ಲಿ ಒಂದು ಕಡೆ ಬೆಲೆ ಏರಿಕೆ ಆಗ್ತದೆ, ಎಲ್ಲ ಕಡೆಗಳು ತುಟ್ಟಿ ಆಗಿದವ, ಬಡಗರು ನೆಮ್ಮದಿಯಿಂದ ಬದುಕಕ್ಕೆ ಆಗ್ತಿಲ್ಲ. ಅವರು ಸಚಿವ ಸಂಪುಟದಿಂದ ಒಬ್ಬ ಮಂತ್ರಿಗೆ ಹನಿ ಟ್ರಾಪ್ ಆಗಿದೆ ಅಂತ ಹೇಳ್ತಾ ಇದ್ರ. ಇವತ್ತು ಒಂದೊಂದು ಒಬ್ಬೊಬ್ಬರು ಹೇಳ್ತಾ ಇದ್ರೆ ಹೋರಾಟವನ್ನು ಮಾಡ್ಬೇಕಂದೇಳಿ ಮುಂದುವರೆದ್ರೆ ಅಲ್ಲಿದ್ದಂತ ಸ್ಪೀಕರ್ ಅವರು, ಯಾರ ಸ್ಪೀಕರ್ ಅವರು? ಖಾದರ್, ಯುಟಿ ಖಾದರ್ ಅವರು. ಅವರೆಲ್ಲರೂ ನಮ್ಮ ಶಾಸಕರನ್ನ 6 ವರ್ಷಗಳ ಕಾಲ, 6 ತಿಂಗಳ ಕಾಲ ಉಚ್ಚಾಟನೆಯನ್ನು ಮಾಡಂತ ಕೆಲಸ ಮಾಡಿದಾರ. 6 ತಿಂಗಳ ಕಾಲ ಉಚ್ಚಾಟನೆ ಮಾಡಂತ ಕೆಲಸ ಇವತ್ತು ಸಭಾಧ್ಯಕ್ಷರು ಸನ್ಮಾನ್ಯ ಇವತ್ತು ಸ್ಪೀಕರ್ ಅವರು ಮಾಡಿದಾರ. ಅನೇಕ ಮಂದಿ ಸ್ಪೀಕರ್ಗಳು ನಾವು ನೋಡಿದ್ದೇವೆ. ಧರ್ಮೇಗೌಡರು ಕುಂತಿದ್ರು, ಟಿ.ಟಿ. ರವೀಂದ್ರ, ಅಶೋಕಣ್ಣರಿದ್ದಾರ, ಧರ್ಮೇಗೌಡರು, ಯಡಿಯೂರಪ್ಪ ಸಾಹೇಬರುಗಳಿದ್ರು. ಧರ್ಮೇಗೌಡರು ಸ್ಪೀಕರ್ ಆದಂತ ಟೈಮಲ್ಲಿ ಕುರ್ಚಿಯಿಂದ ಎಳ್ಕೊಂಡು ಬಂದು ತುಳಿದು ಬಡಿದು ಅವರು ಬೇಜಾರಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಂತ ಕೆಲಸ ಈ ಕಾಂಗ್ರೆಸ್ ನಾಯಕರು ಮಾಡಿದ್ರು. ಇವತ್ತು ನಮ್ಮ ಎಲ್ಲ ಶಾಸಕರನ್ನ 6 ತಿಂಗಳ ಕಾಲ ಉಚ್ಚಾಟನೆ ಮಾಡಂತ ಕೆಲಸ ಮಾಡ್ತಾರ. ಇವತ್ತು ಸರ್ಕಾರ ಅನ್ನಂಥದ್ದು ನಾವು ಬಡವರಿಗೆ ಸನ್ಮಾನ್ಯ ಯಡಿಯೂರಪ್ಪ ಒಂದು ಟಿ.ಸಿ ತಗೋಬೇಕಂದ್ರಿಗಿನ ಕೇವಲ ನಮ್ಗೆ ಎಷ್ಟು ಖರ್ಚಾಗ್ತಿತ್ತು? ಕೇವಲ 10,000, 20,000, 30,000 ರೂಪಾಯಿ ಖರ್ಚಾಗ್ತಿತ್ತು, 50,000 ರೂಪಾಯಿ ಖರ್ಚಾಗ್ತಿತ್ತು. ಇವತ್ತೊಂದು ಟ್ರಾನ್ಸ್ಫರ್ ಅನ್ನು ತಗೋಬೇಕಾದ್ರಿಗಿನ ಸುಮಾರಿಗೆ 3-3.5 ಲಕ್ಷ ಒಂದೊಂದು ಟ್ರಾನ್ಸ್ಫರ್ ಅನ್ನು ತಗೋಬೇಕಾಗುತ್ತೆ. ಈ ರಾಜ್ಯದಲ್ಲಿ ಸುಮಾರಾಗಿ ಸರ್ಕಾರ ಬಂದ ನಂತರ ಯಾರು ನೆಮ್ಮದಿಯಿಂದ ಇದ್ದಾರೆ ಅಂತೇಳಿ ಒಂದು ಯೋಚನೆ ಮಾಡಿ ಸುಮಾರಿಗೆ 2,400 ಮಂದಿ ರೈತರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರ. ಜನರು ಇವತ್ತು ನೆಮ್ಮದಿ ಇಲ್ಲದಂತೆ ಇವತ್ತು ಅನೇಕ ಮಂದಿ ಆತ್ಮಹತ್ಯೆಗಳನ್ನು ಮಾಡ್ಕೊಂತ ಇದ್ದಾರ. ಅದಕ್ಕೋಸ್ಕರವಾಗಿ ನಮ್ಮೆಲ್ಲ ಹಿರಿಯರು ಮಾತಾಡ್ಬೇಕಾಗಿದೆ. ನಾನು ಎಲ್ಲ ಮಾತನ್ನು ಮುಟುಗೊಳಿಸ್ತೀನಿ. ಮುಂದಕ್ಕೆ ಅವಕಾಶ ಬಂದಂತ ಟೈಮಲ್ಲಿ SC/ST ಸಮುದಾಯದ ಹಣವನ್ನು ಯಾವ ರೀತಿಯಲ್ಲಿ ಇವತ್ತು ದುರ್ಬಳಕೆ ಮಾಡಿಕೊಂಡು ಏನು ಮಾಡಿದ್ರು ಅನ್ನೋ ವಿಚಾರವನ್ನು ಕೂಡ ಮುಂದೆ ಇರುವಂತ ಕೆಲಸ ಮಾಡ್ತೀರಿ. ಹಂಗಾಗಿ ಇವತ್ತೆಲ್ಲವನ್ನು ಕೂಡ ದುರುಪಯೋಗ ಮಾಡ್ಕೊಳ್ಳುವಂತ ಕೆಲಸ ಮಾಡಿದಾರ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಇತ್ತೀಚೆಗೆ ನಮ್ಮ ವೆಂಕಟರಮಣ ತಾಯಿ ಲಕ್ಷ್ಮೀ ತಾಯಿ ಮತ್ತು ವೆಂಕಟರಮಣ ಅವರು ಭಕ್ತಾದಿಗಳೆಲ್ಲರಿಗೂ ಮೈಸೂರಿನಿಂದ, ಕೊಡಗುದಿಂದ, ಇಲ್ಲ ಇಡೀ ರಾಜ್ಯದಾದ್ಯಂತ ಬಹಳಷ್ಟು ಮಂದಿ ಭಕ್ತಾದಿಗಳು ನಮಗೆ ದರ್ಶನಕ್ಕೆ ಬರ್ತಾ ಇದ್ದಾರೆ ಸ್ವಾಮಿ ಅಂತೇಳಿ ಆ ಲಕ್ಷ್ಮೀ ತಾಯಿ ಮತ್ತು ತಿರುಪತಿ ವೆಂಕಟರಮಣ ಇಬ್ಬರು ಕಲಿತು ಮಾತಾಡ್ಕೊಂತಾರ. ಇಷ್ಟೊಂದು ಭಕ್ತಾದಿಗಳು ಬರ್ತಾ ಇದಾರಲ್ರಿ, ಅವ್ರು ಬಂದು ನಮಗೆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ನಮಗೆ ಬಹಳಷ್ಟು ಗೌರವವನ್ನು ಕೊಟ್ಟು ಹೋಗ್ತಾರ. ಅವ್ರಿಗೆ ಏನೋ ಒಂದು ನಾವು ಉಪಕಾರ ಮಾಡಬೇಕು ಅಂತೇಳಿ ವೆಂಕಟರಮಣ ಮತ್ತು ಲಕ್ಷ್ಮೀ ತಾಯಿ ಇಬ್ಬರು ಸೇರ್ಕೊಂಡು ಒಂದು ತೀರ್ಮಾನವನ್ನು ತಗೊಂತಾರ. ಯಾರ್ಯಾರು ಭಕ್ತಾದಿಗಳು ಬರ್ತಾರೋ ಆ ಭಕ್ತಾದಿಗಳು ಬಂದಂತ ಮಂದಿಗೆ ಯಾರೇ ಬಂದ್ರೆ ಸಾಕು ವೆಂಕಟರಮಣ ಮತ್ತು ಲಕ್ಷ್ಮೀ ತಾಯಿ ಎದ್ದೊಳೋದು ನಮಸ್ಕಾರ ಮಾಡೋದು. ಹಂಗೆ ಎದ್ದೊಳದು ನಮಸ್ಕಾರ ಮಾಡ್ತಿದ್ವಿ. ಎಲ್ಲ ಭಕ್ತಾದಿಗಳೆಲ್ಲ ದೇವರ ಎತ್ತರಿಂದ ನಮಸ್ಕಾರ ಮಾಡ್ತಾ ಇದೆ ಅಂತೇಳಿ ಸಂತೋಷದಿಂದ ನಮಸ್ಕಾರ ಮಾಡಿ ಹೋಗ್ತಿರ್ತಾರ. ಎಲ್ಲ ಭಕ್ತಾದಿಗಳಿಗೆ ಇವತ್ತು ದೇವರ ಎತ್ತರ ನಿಂದಿರ್ತಾ ಇದ್ದಾರೆ ಅಂತೇಳಿ ಒಂದು ದಿನ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ದೇವ್ರ ದರ್ಶನಕ್ಕೆ ಹೋಗ್ತಾರ. ಆ ದೇವ್ರ ದರ್ಶನಕ್ಕೆ ಹೋದಂತ ಟೈಮಲ್ಲಿ ಆ ಪದ್ಮಾವತಿ ತಾಯಿ ಮತ್ತೆ ಲಕ್ಷ್ಮೀ ತಾಯಿ, ಆ ವೆಂಕಟರಮಣ ತಾಯಿ ತಂದೆ, ಇವತ್ತು ವೆಂಕಟರಮಣ ದೇವರು ಆ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಬಂದಂತ ಟೈಮಲ್ಲಿ ಸುಮ್ನೆ ಕೂಡಿ ಎತ್ತಳಬೇಡ ಅಂತಲ್ಲ. ಆಮೇಲೆ ಏನಂತ ಇಬ್ಬರು ದರ್ಶನ ಮಾಡಿಕೊಂಡು ಅವರು ಏನಪ್ಪಾ ವೆಂಕಟರಮಣ ಅವ್ರು ಬಂದಂತ ಟೈಮಲ್ಲಿ ಯಾಕೆ ಎದ್ದಿಲ್ಲ ಅಂದ್ರಿಗಿನ ಏನೇ ಸುಮ್ನೆ ಕುಂದ್ರೆ ಅವನ್ ಡಿ.ಕೆ. ಶಿವಕುಮಾರ್ ಇದ್ದಾನಲ್ಲ 2 ವರ್ಷಗಳಿಂದ ಅವ್ನಿಗೆ ಕುರ್ಚಿ ಸಿಕ್ಕಿಲ್ಲ. ಅವನು ಕುರ್ಚಿ ಸಲುವಾಗಿ ಹುಡುಕಾಡ್ತಾ ಇದ್ನ. ನಾವೇನೇ ಎದ್ರೆ ಆ ಕುರ್ಚಿ ತಗೊಂಡು ಹೋಗ್ಬಿಡ್ತಾರ ಅಂತೇಳಿ ಆ ತಾಯಿಗೆ ವೆಂಕಟರಮಣ ಹೇಳ್ತಾನ. ಆಮೇಲೆ ಏನ್ ಮಾಡ್ತಾರ, ಹಿಂಗ ವೆಂಕಟರಮಣ ನೋಡ್ತಿರ್ತಾನ. ಯಾಕೆ ಅವ್ನು ಡಿ.ಕೆ. ಶಿವಕುಮಾರ್ ಬಂದಂತ ಟೈಮಲ್ಲಿ ನೀನ್ ಎತ್ತಿಲ್ಲ, ನೀನೇನೋ ಅವನು ಕುರ್ಚಿ ಹೊತ್ಕೊಂಡು ಹೋಗ್ತಾನ, ಅವ್ನು ಕುರ್ಚಿ ಸಿಕ್ಕಿಲ್ಲ. 2 ವರ್ಷಗಳಿಂದ ಸಿದ್ದರಾಮಯ್ಯ ಕೊಡ್ತಾ ಇಲ್ಲ. ನಾನ್ ಕುಂತಿದ್ದು ಚೊಲಿದೆ, ಯಾಕೆ ಅಣಿಕೆ ಹಾಕಿ ನೋಡ್ತಾ ಇದ್ದೆ ಅಂದ್ರಿಗಿನ
ಇಲ್ಲೋ ಸಿದ್ದರಾಮಯ್ಯ ಹೋಗಿದ್ರೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ. ಯಾಕಂದ್ರೆ ವೆಂಕಟರಮಣ ಹೇಳ್ತಾರ ಅವೆಲ್ಲ ಗ್ಯಾರಂಟಿಗಳನ್ನ ಕೊಟ್ಟು ಸರ್ಕಾರದ ಖಜಾನೆ ಎಲ್ಲ ಕೂಡ ಲೂಟಿ ಮಾಡಿದಾರ, ಪಾಪರಾಗಿದೆ ಸರ್ಕಾರ. ನಮ್ದು ಹೋಗ್ತಾ ಸಿದ್ದರಾಮಯ್ಯರನ್ನ ನಮ್ಮ ಉಂಡಿಯನ್ನು ಹೊತ್ಕೊಂಡು ಹೋಗ್ತಾರೆ ಅಂತ ಹೇಳಿ ನೋಡ್ತಾ ಇದ್ದಾರೆ ಅಂತೇಳಿ ಆ ತಾಯಿ ಲಕ್ಷ್ಮೀದೇವಿಗೆ ಹೇಳ್ತಾರೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಸರ್ಕಾರ ಜನಾಕ್ರೋಶದ ಮೂಲಕ ನಾವು ಹೋರಾಟವನ್ನು ಮಾಡ್ತೀವಿ. ನಾವು ಕೇಳೋದು ಒಂದೇ ಬಂದೆವು, ನಿಮ್ಮೆಲ್ಲರೂ ಸಹಕಾರವನ್ನು ಕೊಟ್ಟಿದ್ರಿ, ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ರಾಮರಾಜ್ಯವನ್ನು ತರಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.